ಈಗ ಪಾಕಿಸ್ತಾನದಲ್ಲಿ ಬಹಳ ಪ್ರಮುಖವಾಗಿ ಅಲ್ಲಿರುವಂತ ಈ ಖನಿಜಗಳು ಇವೆಲ್ಲವನ್ನ ಕೂಡ ನಾವು ಪಡ್ಕೋಬಹುದು. ಆ ನಿಟ್ಟಿನಲ್ಲಿ ಭಾರತ ಮತ್ತೊಂದು ಹೆಜ್ಜೆ ಮುಂದಿಡ್ತಾ ಇದೆ. ಏನಪ್ಪಾ ಅದಂತಂದ್ರೆ ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿಯನ್ನ ಭಾರತ ಹೊಡೆದು ಬಿಸಾಕಿದೆ. ಪಾಕಿನ ಡ್ರೋನ್ ಕ್ಷಿಪಣಿಯನ್ನ ಹೊಡೆದು ಉರುಳಿಸಿದಂತಹ ಭಾರತದಲ್ಲಿ ಬಿದ್ದಂತಹ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ಚೂರುಗಳಿಗೆ ಡಿಮ್ಯಾಂಡ್. ಶಸ್ತ್ರಾಸ್ತ್ರಗಳ ಚೂರುಗಳಿಗೆ ಈಗ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇದೆ. ಪಾಕ್ ಹಾರಿಬಿಟ್ಟಂತ ಕೆಲ ಶಸ್ತ್ರಾಸ್ತ್ರಗಳು ಸ್ಫೋಟಗೊಂಡಿರಲಿಲ್ಲ. ಸ್ಫೋಟಗೊಳ್ಳದೆ ಬಿದ್ದಂತ ಕ್ಷಿಪಣಿಯ ಅಧ್ಯಯನಕ್ಕೆ ಈಗ ದೊಡ್ಡ ಮಟ್ಟದ ಅನುಕೂಲ ಆಗಿದೆ. ಖರೀದಿ ಮಾಡಲು ಕೊಡ್ತಾ ಇರಲಿಲ್ಲ ಚೀನಾ. ಕ್ಷಿಪಣಿಯನ್ನ ಖರೀದಿಸಲು ಬೇಕಿತ್ತು ಕೋಟಿ ರೂಪಾಯಿಗಳಿದು. ಈಗ ಭಾರತಕ್ಕೆ ಪುಕ್ಕಟೆಯಾಗಿ ಸಿಕ್ಕಿದೆ ಈ ಕ್ಷಿಪಣಿ. ಸ್ಫೋಟಗೊಳ್ಳದೆ ಭಾರತದಲ್ಲಿ ಬಿದ್ದಿತ್ತು PL-15 ಕ್ಷಿಪಣಿಗಳು. ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ಕಾರ್ಮೋಡ ಆಯ್ತಲ್ಲ, ಆಗ ಪಾಕಿಸ್ತಾನ ಡ್ರೋನ್ ಮೇಲೆ ಡ್ರೋನ್ ಬಿಟ್ಟಿತ್ತು. ಅದರ ಜೊತೆಯಲ್ಲಿ ಕ್ಷಿಪಣಿಯನ್ನ ಕೂಡ ಬಿಟ್ಟಿತ್ತು. ಈ PL-15 ಇವೆಲ್ಲ ಇದು ಚೀನಾದಿಂದ ನಿರ್ಮಿತವಾಗಿರುವಂತದ್ದು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇವರು ಬಿಟ್ಟಿರುವಂತ ಎಲ್ಲಾ ಕ್ಷಿಪಣಿಯನ್ನ ಭಾರತ ಹೊಡೆದು ಉರುಳಿಸಿತ್ತು. ಆದರೆ ಕೆಲವೊಂದು ಮಾತ್ರ ಈ PL-15 ಭಾರತದಲ್ಲಿ ಬಿದ್ದಿತ್ತು. ಸ್ಫೋಟ ಆಗಿಲ್ಲ, ಟುಸ್ಪಟಾಕಿ. ಅದರಲ್ಲಿ ಪಾಕಿಸ್ತಾನದ PL-15 ಅತ್ಯಾಧುನಿಕ ಕ್ಷಿಪಣಿ, ಫುಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲಿ ಡೆವಲಪ್ ಆಗಿರೋದು ಪಾಕಿಸ್ತಾನದಿದು. ಆದರೆ ಈ ಅತ್ಯಾಧುನಿಕ ಕ್ಷಿಪಣಿ ಏನಾಯ್ತಲ್ಲ, ಇದು ಚೀನಾದಿಂದವಾಗಿ ಚೀನಾ ನಿರ್ಮಿತ, ಅದು ಚೀನಾ ಮಾಡಿರೋದು, ಮೇಡ್ ಇನ್ ಚೀನಾ. ಬಟ್ ಈ ಅತ್ಯಾಧುನಿಕವಾಗಿರುವಂತ PL-15 ಭಾರತದ ಮೇಲೆ ಬಿಟ್ಟರು ಪಾಕಿಸ್ತಾನದವರು ಇತ್ತೀಚೆಗಷ್ಟೇ. ಇದನ್ನ ಅಧ್ಯಯನ ಮಾಡಬೇಕನ್ನೋದಾಗಿ ಮೊದಲೆಲ್ಲ ಬಹಳ ಬೇಡಿಕೆ ಇತ್ತು. ಹೆಂಗ್ ಮಾಡಿರ್ಬೋದಪ್ಪ ಇದು, ಯಾಕಂದ್ರೆ ಇದರಲ್ಲಿ 145 ಕಿಲೋಮೀಟರ್ ದೂರ ಹಾರಬಲ್ಲಂತ ಮಿಸೈಲ್ ಇದು ಕ್ಷಿಪಣಿ. ಅಂದ್ರೆ ಒಂದು ಟಾರ್ಗೆಟ್ ಪಾಯಿಂಟ್ ಇಂದ ಇಟ್ಟಿದ್ರೆ 145 ಕಿಲೋಮೀಟರ್ ಸೀದಾ ಇಲ್ಲ ಇದೆಯಾ ನೋಡಿ. ನಾವು ಗಮನಿಸ್ತಾ ಇದೀವಲ್ಲ ಬಹಳ ಸ್ಪಷ್ಟವಾಗಿ PL-15 ಅನ್ನುವಂಥದ್ದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತ ಕ್ಷಿಪಣಿ. ಇದು ಒಂದು ಟಾರ್ಗೆಟ್ ಇದ್ಕೊಂಡು ಒಂದು ಕಡೆ ನೀಟಾಗಿ ಆಪರೇಷನ್ ಶುರು ಮಾಡಿದ್ರೆ 145 ಕಿಲೋಮೀಟರ್ ಅಂತ ಹೋಗ್ಬಿಡುತ್ತೆ. ಇಷ್ಟು ಅಡ್ವಾನ್ಸ್ ಇದೆ. ಆದ್ರೆ ಇದು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಇದರ ಆಟ ನಡೆದಿಲ್ಲ. ಮೊದಲ ಅಧ್ಯಯನ ಮಾಡಬೇಕಿದೆ ಹೆಂಗ್ ಕೆಲಸ ಮಾಡುತ್ತೆ ಅನ್ನುವಂತ ಕುತೂಹಲ ಇತ್ತು. ಈ ಹಾರಿಸಿದ ಮೇಲೆ ಪಥವನ್ನ ಬದಲಿಸುವಂತ ಸಾಮರ್ಥ್ಯ ಕೂಡ ಇದೆ. ಅಂದ್ರೆ ಒಂದು ಟಾರ್ಗೆಟ್ 145 ಕಿಲೋಮೀಟರ್ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ. ಇಲ್ಲಿಂದ ಒಂದು ಆಪರೇಷನ್ ಸ್ಪಾಟ್ ಇದು. ಟಾರ್ಗೆಟ್ ಮಾಡಿ ಬಿಟ್ಟ ಮೇಲೂ ಕೂಡ ಅದರ ಗುರಿ ಟಾರ್ಗೆಟ್ ಪಾಯಿಂಟ್ ನ ಚೇಂಜ್ ಮಾಡುವಂತ ಕೆಪಾಸಿಟಿ. ನೋಡಿ ಪಾಕಿಸ್ತಾನದ ಹತ್ರ ಇಷ್ಟು ಕೆಪಾಸಿಟಿ, ಮುಂದೆ ಹೇಳ್ತೀವಿ ಇದ್ರೆ ಏನು ಅನ್ನೋದಾಗಿ. ಈ J-10 ಯುದ್ಧ ವಿಮಾನದಲ್ಲಿ PL-15 ಅನ್ನ ಅಳವಡಿಸಿತ್ತು ಪಾಕಿಸ್ತಾನ. J-10 ಎನ್ನುವಂತ ಅತ್ಯಾಧುನಿಕವಾಗಿರುವಂತಹ ಯುದ್ಧ ವಿಮಾನದಲ್ಲಿ ಈ ಮಿಸೈಲ್ ಇದೆಯಲ್ಲ ಕ್ಷಿಪಣಿ PL-15 ಇದನ್ನ ಅಳವಡಿಕೆ ಮಾಡಿತ್ತು. ಅಂದ್ರೆ ಯುದ್ಧ ವಿಮಾನದ ಮೂಲಕವಾಗಿ ಇಟ್ಟು ಟಾರ್ಗೆಟ್ ಮಾಡಿ ಆಪರೇಷನ್ ಮಾಡುವಂತ ಕೆಲಸ ಆಗುತ್ತೆ. ಇದನ್ನ ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಮಾಡಿತ್ತು, ಹಾರಿಸ್ಬಿಟ್ಟಿತ್ತು. ಅಷ್ಟು ಅಡ್ವಾನ್ಸ್ಡ್ 145 ಕಿಲೋಮೀಟರ್ ಹಾರುತ್ತೆ. ಒಂದು ಸಲ ಟಾರ್ಗೆಟ್ ಇಟ್ಟಿದ ಮೇಲೆ ಆ ಗುರಿಯನ್ನ ಬದಲಾಯಿಸಬಹುದು. ಅದರಲ್ಲೂ ಕೂಡ J-10 ಯುದ್ಧ ವಿಮಾನದಲ್ಲಿ ಇದನ್ನ ಅಳವಡಿಸಿ ಇದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಮಾಡಿದ್ರು. ಅಷ್ಟು ಪಕ್ಕಾ ಪ್ಲಾನ್ ನೋಡಿಯಪ್ಪ ಪಾಕಿಸ್ತಾನ. ಸುಮ್ನೆ ಅಲ್ಲಪ್ಪ, ಎಲ್ಲ ಟೈಮಲ್ಲಿ ತಮಾಷೆ ಅಲ್ಲ. ಪಾಕಿಸ್ತಾನ ಇಷ್ಟು ಸ್ಟ್ರಾಂಗ್ ಆಗಿತ್ತು. ಮುಂದೇನಾಯ್ತು ಗೊತ್ತಾ, ಈ ಒಂದು J-10 ನಲ್ಲಿ ಹಾರಿಸಿದ ಬಳಿಕವೂ ಕೂಡ ಇದು ಹೆಂಗ್ ಕೆಲಸ ಮಾಡುತ್ತಪ್ಪ, ಇದು ಯಾವ ರೀತಿಯಾಗಿ ಪ್ರೊಫೆಷನ್ಸ್ ಇದೆ, ಹೇಗಿದನ್ನ ಮಾಡಿದ್ದಾರೆ, ಹಾರಿಸಿದ ಬಳಿಕವೂ ಕೂಡ ಇದನ್ನ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಹಾರಿಸಿದ ಬಳಿಕವೂ ಕೂಡ ಇದರ ಮಾಹಿತಿಗಳು ನಾವು ಯಾರಿಗೆ ಹಾರಿಸಿರುವಂತ ಪಾಕಿಸ್ತಾನಕ್ಕೆ ಸಿಗುತ್ತೆ. ಬಟ್ ಇದು ಹೆಂಗ್ ಮಾಡಿದ್ರು ಅನ್ನೋ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಇದನ್ನ ಅಧ್ಯಯನ ಮಾಡಬೇಕು, ಇದ್ರ ಬಗ್ಗೆ ಸ್ಟಡಿ ಮಾಡಬೇಕೆನ್ನೋ ಕುತೂಹಲ. ಪಾಕಿಸ್ತಾನದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ, 145 ಕಿಲೋಮೀಟರ್ ಹಾರುತ್ತೆ, ಇದರ ಪಥವನ್ನ ಬದಲಾಯಿಸುತ್ತೆ. ಹಾರಿಸಿದ ಮೇಲೂ ಕೂಡ ಪಿನ್ ಟು ಪಿನ್ ಇಂಥ ಲೊಕೇಶನ್ ಹೋಗ್ತಿದೆ, ಇಂಥ ಲಾಂಗಿಟ್ಯೂಡ್ ನಲ್ಲಿ ಹೋಗ್ತಿದೆ, ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಇದರ ಪ್ರೊಫೆಷನ್ಸ್ ಹಿಂಗಿದೆ ಅನ್ನೋ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ ಪಾಕಿಸ್ತಾನಕ್ಕೆ. ಅಂದ್ರೆ ಒಂದು ಪಾಯಿಂಟ್ ಇಂದ ಅವ್ರು ಹಾರಿಸಿರ್ತಾರಲ್ಲ, ಇಷ್ಟು ಅಡ್ವಾನ್ಸ್ಡ್ ನೋಡಿ ಪಾಕಿಸ್ತಾನದ ಹತ್ರ ಇದ್ದಿದ್ದು. ಎಲ್ಲ ಮಾಹಿತಿ ಸಿಗ್ತಾ ಇತ್ತು, ಹೆಂಗ್ ಹೋಗ್ತಾ ಇದೆ, ಟಾರ್ಗೆಟ್ ಇನ್ನು ಎಷ್ಟು ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿಗಳು ಕೂಡ ಪಾಕಿಸ್ತಾನದಲ್ಲೇ ಕೂತ್ಕೊಂಡು ಅವರು ಆಪರೇಟ್ ಮಾಡ್ತಿದ್ರು. PL-15 ಕ್ಷಿಪಣಿ ಎಲ್ಲಿದೆ ಅಂತ
ಕ್ಷಣ ಕ್ಷಣಕ್ಕೂ ಮಾಹಿತಿ ಸಿಕ್ತಿತ್ತು. ಎಸ್, ಈಗ ಉಡಾವಣೆ ಆಯ್ತು, ಈಗ ಟಾರ್ಗೆಟ್ ಹತ್ರ ಬರ್ತಾ ಇದೆ, ಇನ್ನೇನು ಹೋಗಿ ಬ್ಲಾಸ್ಟ್ ಆಗತ್ತೆ, ಹಂಗ್ ಮಾಡಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇತ್ತು. ಕ್ಷಿಪಣಿ ಮಾರ್ಗವನ್ನ ಕೂಡ ಬದಲಾಯಿಸುವಂತ ವ್ಯವಸ್ಥೆ. ಟಾರ್ಗೆಟ್ ಪಾಯಿಂಟ್ ಇಟ್ಟ ಮೇಲೆ ಇಲ್ಲ ಬೇಡ, ಇಲ್ಲ ನೆಕ್ಸ್ಟ್ ಈ ಕಡೆ ಇನ್ನೊಂದು ಎನಿಮಿ ಸ್ಪಾಟ್ ಇದೆ, ಅಲ್ಲಿ ಹೋಗೋಣ ಅಂತ ಉಡೀಸ್ ಮಾಡೋದಕ್ಕೆ ಇವ್ರು ಹೋದ್ರೆ ಅವ್ರ ಹತ್ರ ಅಲ್ಲೂ ಜಾಗ ಇತ್ತು. ಅಂದ್ರೆ ಅಷ್ಟು ಅಡ್ವಾನ್ಸ್ಡ್. ಅಯ್ಯೋ, ತುಂಬಾ ಜನ ಪ್ರಶ್ನೆ ಬರ್ಬೋದು, ಯಪ್ಪ ಇಷ್ಟೆಲ್ಲ ಅಡ್ವಾನ್ಸ್? ಎಕ್ಸಾಕ್ಟ್ಲಿ, ಇಷ್ಟೆಲ್ಲ ಅಡ್ವಾನ್ಸ್ ಇತ್ತು. ಮುಂದೇನಾಯ್ತು ಹೇಳ್ತೀವಿ. ನಿಮಿಷಕ್ಕೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದು ಪಾಕಿಸ್ತಾನದ PL-15 ಕ್ಷಿಪಣಿ. 145 ಕಿಲೋಮೀಟರ್ ಹೇಳಿದ್ದು, ಅದು ಟಾರ್ಗೆಟ್ ಪಾಯಿಂಟ್ ಇಲ್ಲಿಂದ 145 ಕಿಲೋಮೀಟರ್ ಹೋಗುತ್ತೆ. ಈ ಯುದ್ಧ ವಿಮಾನದಿಂದ ಇದನ್ನ ಬಿಟ್ಟಿದ ಮೇಲೆ ಮಿಸೈಲ್ ಸಾಗುವಂತ ಸ್ಪೀಡು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಅಂತ ಹೋಗ್ತಾ ಇರೋದೆ, ನಿಲ್ಲೋದಿಲ್ಲ. ಟಾರ್ಗೆಟ್ ಚೇಂಜ್ ಮಾಡುತ್ತೆ, ಪಿನ್ ಟು ಪಿನ್ ಇನ್ಫಾರ್ಮೇಶನ್ಸ್ ಕೊಡುತ್ತೆ, ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ.